ಐತಿಹಾಸಿಕ ಕ್ಷಣಕ್ಕೆ ಸಕಲ ರೀತಿಯಲ್ಲೂ ಕೂಡ ಅಯೋಧ್ಯೆ ನಗರಿ ಸಜ್ಜಾಗಿದೆ. ರಾಮನೂರು ಸಜ್ಜಾಗಿದೆ. ಮಂದಿರ ಲೋಕಾರ್ಪಣೆ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇದೆಲ್ಲವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ವಿಶ್ವ ಸಜ್ಜಾಗಿದೆ. ಐತಿಹಾಸಿಕ ಕ್ಷಣಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಅಯೋಧ್ಯೆಯ ನಗರಿ. ಐತಿಹಾಸಿಕ ಕ್ಷಣಕ್ಕೆ ನಾವು ನೀವು ಎಲ್ಲರೂ ಕೂಡ ಸಾಕ್ಷಿಯಾಗಲಿದ್ದೇವೆ. ಕೆಲವೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಯೋಧ್ಯೆಗೆ ಆಗಮಿಸುತ್ತಾರೆ. ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ ಅವರೇ ಯಜಮಾನ. ಈಗಾಗಲೇ ದೇಶ ವಿದೇಶಗಳ ಗಣ್ಯರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಮಂದಿರ ಲೋಕಾರ್ಪಣೆಗೆ ಸಾಕ್ಷಿಯಾಗಲಿದ್ದಾರೆ ಗಣ್ಯಮಾನ್ಯರು. ಒಂದಷ್ಟು ಅಯೋಧ್ಯೆ ಕೂಡ ಹೋಗಿ ಬರೋಣ. ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ತಿಳ್ಕೊಂಡು ಬರೋಣ. ನಮ್ಮ ಪ್ರತಿನಿಧಿ ಸಂತೋಷ್ ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈಗ ಅಡ್ವಾಣಿ ಅವರು ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ತು. ಈಗ ಸಕಲ ರೀತಿಯಲ್ಲೂ ಕೂಡ ಅಯೋಧ್ಯೆ ರಾಮನೂರು ಸಿದ್ಧವಾಗಿದೆ, ಸಜ್ಜಾಗಿದೆ ಪ್ರಾಣ ಪ್ರತಿಷ್ಠೆಗೆ. ಸೊ ಸದ್ಯ ಏನೇನಾಗ್ತಾ ಇದೆ ಅಯೋಧ್ಯೆಯಲ್ಲಿ ಸಂತೋಷ್? ಸಿಂಧೂರ, ತಾವೀಗ ಗಮನಿಸಬಹುದು, ನಾನೀಗ ಅಯೋಧ್ಯೆಯ ಮುಖ್ಯ ಪ್ರದೇಶವೇನಿದೆ ರಾಮಪಥ್ನಲ್ಲಿದ್ದೇನೆ. ಗಣ್ಯಾತಿ ಗಣ್ಯರು ಈಗಾಗಲೇ ಆಗಮಿಸುತ್ತಿದ್ದಾರೆ. ಬಹುತೇಕ ಗಣ್ಯರು ಈಗಾಗಲೇ ಉದ್ಘಾಟನೆಯ ಆ ಒಂದು ಕಾರ್ಯಕ್ರಮದ ವೇದಿಕೆಯೂ ಕೂಡ ಈಗಾಗಲೇ ಹೋಗಿರುವಂತದ್ದು. ಈ ರಸ್ತೆ ಸಂಪೂರ್ಣವಾಗಿ ಇದೀಗ ಗಣ್ಯರು ಬರ್ತಾ ಇರುವಂತಹ ನಿಟ್ಟಿನಿಂದಾಗಿ ಸಂಪೂರ್ಣವಾಗಿ ಜಾಮ್ ಆಗ್ತಾ ಇದೆ. ಒಬ್ಬ ಗಣ್ಯರ ಜೊತೆ ಅವರ ಕುಟುಂಬಸ್ಥರ ಜೊತೆಗೆ ಅವರಿಗೆ ಬೆಂಗಾವಲು ಪಡೆ ಹೀಗೆ ನಾನಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿರುವಂತಹ ಹಿನ್ನೆಲೆಯಿಂದಾಗಿ ಸಾಕಷ್ಟು ಈ ರಾಮ್ಪಥ್ 2 ಕಿಲೋಮೀಟರ್ ಇದೆ. ಆ 2 ಕಿಲೋಮೀಟರ್ ದಾರಿ ಯುದ್ಧಕ್ಕೂ ಕೂಡ ಇದೀಗ ಜಾಮ್ ಆಗಿರುವಂತದ್ದು. ಗಣ್ಯರುಗಳು ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಜನ ಆಹ್ವಾನಿತರೇನಿದ್ದಾರೆ, ಸುಮಾರು 7,000ದಿಂದ 8,000 ಜನ ಇದ್ದಾರೆ. ಕೆಲವೊಂದಿಷ್ಟು ಧರ್ಮದ ಸ್ವಾಮೀಜಿಗಳಿದ್ದಾರೆ, ಅವ್ರನ್ನು ಕೂಡ ಮಾತ್ರ. सर जी, आप ये कार्यक्रम में भागीदार हो रहे, क्या संदेश देना चाहते हैं पूरा देशवासियों को? पूरा देश राममय है. इतना बड़ा जन क्रांति कभी जीवन में नहीं आपने देखा होगा जितना जन क्रांति आज आपको दिखाई दे. आप कहाँ से सर? गुरु जी, मैं अयोध्या धाम से हूँ. जी, अच्छा. ಈ ಅಯೋಧ್ಯೆ ಧಾಮದಿಂದ ಬಂದಿರುವಂತಹ ಗುರುಜಿಗಳು ಕೂಡ ಇದ್ದಾರೆ, ಧರ್ಮ ಸಂತರು, ಹೀಗೆ ಗಣ್ಯಾತಿ ಗಣ್ಯರು ನಾನಾ ವಲಯಗಳಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಬಹುತೇಕ ಗಣ್ಯಾತಿ ಗಣ್ಯರಿಗೂ ಕೂಡ ವಿಶೇಷ ಆಹ್ವಾನವನ್ನು ಕೂಡ ಕೊಡಲಾಗಿತ್ತು. ಹೀಗಾಗಿ ಈಗ ಸಂಪೂರ್ಣವಾಗಿ ಗಣ್ಯರ ಮಯವಾಗಿದೆ, ರಾಮನ ಮಯವಾಗಿದೆ. ರಾಮನ ಮಹೋತ್ಸವಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕೌತುಕ ಎಲ್ಲವೂ ಕೂಡ ಇತ್ತು. ಈಗ ಅದೆಲ್ಲದಕ್ಕೂ ಕೂಡ ತೆರೆ ಬೀಳುವಂತಹ ಸಮಯ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 10:20 ಆಸುಪಾಸಿಗೆ ಅಯೋಧ್ಯೆಗೆ ಆಗಮಿಸ್ತಾರೆ. ಅಯೋಧ್ಯೆಯ ಏರ್ಪೋರ್ಟ್ಗೆ ಬಂದಿಳಿದ ಬಳಿಕ 10:45ಕ್ಕೆ ನೇರವಾಗಿ ಅಯೋಧ್ಯೆ ರಾಮ ಮಂದಿರ ಆ ಒಂದು ಪ್ರದೇಶಕ್ಕೂ ಕೂಡ ಆಗಮಿಸುವಂತಹ ಎಲ್ಲ ಈಗಾಗಲೇ ಸಮಯವನ್ನು ನಿಗದಿ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಸೌತ್ ಗಮನಿಸಬಹುದು, ಬಹುತೇಕ ಗಣ್ಯತಿ ಗಣ್ಯರು ಬರ್ತಾ ಇದ್ದಾರೆ. ನಾನಾ ವಲಯಗಳಲ್ಲಿ ಸೇವೆಗಳನ್ನು ಸಲ್ಲಿಸಿರುವಂತಹ ಅವರು, ಜೊತೆಗೆ ಧಾರ್ಮಿಕ ವಲಯಗಳಲ್ಲಿ ತಮ್ಮದೇ ಆದಂತಹ ಖ್ಯಾತಿಯನ್ನು ಪಡೆದಿರುವಂತಹ ಬಹುತೇಕ ಗಣ್ಯಾತಿ ಗಣ್ಯರು ಮಾನ್ಯರು ಎಲ್ಲರೂ ಕೂಡ ಇದ್ದಾರೆ. ತಾವು ಕೂಡ ಇಲ್ಲಿ ಗಮನಿಸಬಹುದು. ಮತ್ತೊಬ್ಬರು ವಿಶೇಷ ಆಹ್ವಾನಿತರಿದ್ದಾರೆ, ಅವ್ರನ್ನ ಮಾತ್ರ. ಮಾಜಿ ಆಪ್ ಕहाँ से? चाहते हो पूरा देशवासियों को ये सुंदर में? बहुत सुंदर देशवासियों को राम जी का और हम किन्नरों का भी आशीर्वाद बना रहे हैं. और पूरा ये सपने में भी हम लोग नहीं सोचे थे कि हम लोग इस युग में भी राम जी का 500 वर्ष बाद ये खुशहाली देकर झोपड़ी में थे वो, आज वो महल में जा रहे हैं. ये बहुत खुशी की बात है. ಧನ್ಯವಾದ ಮಾಜಿ, ಧನ್ಯವಾದ. ಇದು ತಾವು ಗಮನಿಸಬಹುದು, ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಒಂದೇ ವಲಯ ಅಲ್ಲ, ಸಹಜ ಕೂಡ ಈಗಾಗಲೇ ಆಹ್ವಾನವನ್ನು ಕೊಡಲಾಗಿತ್ತು. ಜೊತೆಗೆ ವಕೀಲರ ತಂಡವು ಕೂಡ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಸಿಂಧೂರ, ಈಗ ಆಲ್ರೆಡಿ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆ ಒಂಥರ ಗತವೈಭವ ಮರುಕಳಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಯೋಧ್ಯೆಯಲ್ಲಿ. ಸೊ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ಗಣ್ಯರೆಲ್ಲರೂ ಕೂಡ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಭಾರತ ಅಲ್ಲ, ಇಡೀ ವಿಶ್ವ ಈ ಕಡೆ ತಿರುಗಿ ನೋಡ್ತಾ ಇದೆ. ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಅಯೋಧ್ಯೆಯಲ್ಲಿ ಸಂತೋಷ್? ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳು ಕೊನೆಯ ಹಂತದ ವಿಧಿವಿಧಾನಗಳು ನಡೀತಾ ಇದೆ. ತಾವು ಗಮನಿಸಬಹುದು, ಈಗಾಗಲೇ ಸುಮಾರು 101 ಅರ್ಚಕರುಗಳೇನಿದ್ದಾರೆ, ಆ ಎಲ್ಲ ಅರ್ಚಕರುಗಳು ಕೂಡ ಈಗಾಗಲೇ ತಡರಾತ್ರಿಯಿಂದಲೂ ಕೂಡ ಪೂಜೆ, ಹವನ, ಹೋಮ ಹೀಗೆ ಬಹುತೇಕ ಧಾರ್ಮಿಕ ವಿಧಾನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಒಂದು ಕಡೆ ಧಾರ್ಮಿಕ ವಿಧಾನಗಳು ನಡೀತಾ ಇದ್ರೆ, ಇನ್ನು ಗಣ್ಯಾತಿ ಗಣ್ಯರು ಕೂಡ ಈಗಾಗಲೇ ಈ ಒಂದು ಕಾರ್ಯಕ್ರಮಗಳಿಗೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಇನ್ನು ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂತದ್ದನ್ನು ಗಮನಿಸಬೇಕಾಗುತ್ತೆ ಸಿಂಧೂರ. ಯಾಕೆಂತ ಹೇಳಿದ್ರೆ ಸುಮಾರು 1,000-2,000 ಗಣ್ಯತಿ ಗಣ್ಯರಲ್ಲ, ಜೊತೆಗೆ ಇಲ್ಲಿ ಇರುವಂತಹ
ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿರುವಂತಹ ಪೊಲೀಸರ ಸಂಖ್ಯೆ ಕೂಡ ತುಂಬಾ ಅಧಿಕ ಆಗಿದೆ. ಸುಮಾರು 18,000 ಪೊಲೀಸರನ್ನ 2 ಕಿಲೋಮೀಟರ್ನ ವ್ಯಾಪ್ತಿಯಲ್ಲಿ ಅಳವಡಿಸಲಾಗಿರುವಂತದ್ದು. ಹೀಗಾಗಿ ಗಣ್ಯರು ಆಗ್ತಾರೆ, ಆಗಮಿಸಿರ್ತಾರೆ, ಅವರಿಗೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಕೊಡಬೇಕಾಗುತ್ತೆ. ಬೆಂಗಾವಲು ಪಡೆಗೂ ಕೆಲವೊಂದಿಷ್ಟು ಪ್ರದೇಶವನ್ನ ಸೀಮಿತ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಕಡೆ ಧಾರ್ಮಿಕ ವಿಧಾನಗಳಾದ್ರೆ ಮತ್ತೊಂದು ಕಡೆ ಭದ್ರತೆ, ಇನ್ನು ಉಳಿದಂತೆ ಗಣ್ಯರ ಆಗಮನ ಆಗ್ತಾ ಇರುತ್ತೆ. ಹೀಗಾಗಿ ಎಲ್ಲಾ ರೀತಿಯಿಂದಲೂ ಕೂಡ ಸಕಲ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಈ ಒಂದು ಕಾರ್ಯಕ್ರಮಗಳಿಗೆ ಅಡೆತಡೆಗಳಾಗಬಹುದು, ಅನಾನುಕೂಲಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ತಾವು ಗಮನಿಸುವ ದೃಶ್ಯಾವಳಿಗಳಲ್ಲಿ ಸಂತರು ಕೂಡ ಇದ್ದಾರೆ. ಸಂತರು ಕೂಡ ನಾನಾ ಪ್ರದೇಶಗಳಿಂದ, ನಾನಾ ರಾಜ್ಯಗಳಿಂದ ಆಗಮಿಸ್ತಾ ಇದ್ದಾರೆ. ಬಹುಶಃ ಅವರ ಗಾಡಿ ಬಂದಿರುವಂಥದ್ದು ಮಹಾರಾಷ್ಟ್ರದಿಂದ ಅಂತ ಕಾಣುತ್ತೆ. ಹಾಗಾಗಿ ಅಲ್ಲಿನ ಧರ್ಮ ಗುರುಗಳಂತೆ ಅವರು ಕೂಡ ಭಾವವಾಗ್ತಿದ್ದಾರೆ. ಹೀಗೆ ನಾನಾ ವಲಯಗಳು, ನಾನಾ ರಾಜ್ಯಗಳಿಂದ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ರಾಜಕೀಯ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮಗಳಿಗೆ ಆಗಮಿಸಿರುವಂತದನ್ನು ಗಮನಿಸಬಹುದು. ಅದೇ ಮಾದರಿಯಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನುವಂತಹ ನಿಟ್ಟಿನಿಂದಾಗಿ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಕೆಲವೊಂದಿಷ್ಟು ಅವರವರ ವೈಯಕ್ತಿಕ ನಿಲುವುಗಳಿಂದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ಒಂದು ಕಡೆ ಭದ್ರತೆ, ಮತ್ತೊಂದು ಕಡೆ ಗಣ್ಯರ ಆಗಮನ, ಸಾಲು ಸಾಲು ಕಾರುಗಳು, ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಕೂಡ ಅಷ್ಟು ದೂರದ ವ್ಯಾಪ್ತಿಗೂ ಕಾರುಗಳಿದೆ. ಗಣ್ಯರ ಆಗಮನ ಆಗ್ತಾ ಇದೆ. ಒಂದು ಕಡೆ ಓಕೆ, ಸಂತೋಷ್. ರಾಮನ ಮಹೋತ್ಸವದಲ್ಲಿ ದೇಶದ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಈ ರೀತಿಯಾದಂತ ಒಂದು ಅಮೃತ ಮಹೋತ್ಸವ, ರಾಮನ ಮಹೋತ್ಸವ ಕ್ಷಣಗಣನೆ, ಇನ್ನೇನು ಕೌತುಕ ಎಲ್ಲವೂ ಕೂಡ ತೆರೆ ಬೀಳುವಂತಹ ಸಮಯ. ಸಿಂಧೂರ.